ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇದು ಬಂದ್ಬಿಟ್ಟು ಸ್ನಾನ ಮಾಡಕ್ಕಂತ ಹೇಳಿ ಬಂದಿದ್ದು. ನೋಡ್ಬೋದು, ನೀವು ಹಳೆ ವಿಡಿಯೋದಾಗೆಲ್ಲ ತೋರಿಸಿದ್ದೀನಿ. ಕರ್ನಾಟಕ ಅದು ಹಿಂದಗಡೆ VVIP ಇದಿದೆಯಲ್ಲ ಗೆಸ್ಟ್ ಹೌಸ್, ಅದ್ರ ಬ್ಯಾಕ್ ಸೈಡಲ್ಲಿ ಇರೋದು ಸ್ನಾನ ಮಾಡೋಕ್ಕೆ. ಅಜ್ಜಿ ಮನೆ ಅಂತೇಳಿ ನೋಡ್ಬೋದು. ಬಿಸಿನೀರು ಒಲೆಯಲ್ಲಿ ಕಾಸಿರ್ತಾರೆ, ಸಖತ್ತಾಗಿರೋ ಸ್ನಾನ ಮಾಡೋಕ್ಕೆ ಮಾತ್ರ. 2 ಬಕೆಟ್ಗೆ ಏನಿಲ್ಲ ಅಂದ್ರೆ ಒಂದು 30 ರೂಪಾಯಿ ಇಸ್ಕೊಂತಾರೆ ಅಷ್ಟೇ. ಆರಾಮಾಗಿ ಸ್ನಾನ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಎಲ್ಲ ಒಲೆಯಲ್ಲಿ ಕಾಸಿರೋ ನೀರೇ. ರೂಮ್ಗಳು ಇದ್ದಾವೆ ಸ್ನಾನ ಮಾಡೋಕ್ಕೆ. ನೋಡ್ಬೋದು, 1-2-3 ರೂಮ್ಗಳಿದ್ದಾವೆ. ಲೇಡೀಸ್ ಯಾರಾದರೂ ಬಂದರೆ ಸ್ನಾನ ಮಾಡೋಕ್ಕೆ. ಗಂಡು ಮಕ್ಳು ಬಂದರೆ ಆರಾಮಾಗಿ ವರಾಂಡ ಐತೆ ಸ್ನಾನ ಮಾಡೋಕ್ಕಿಲ್ಲ ಹೊರಗಡೆ. ಎಷ್ಟಾರು ಬಿಲ್ದಂಗೆ ಸ್ನಾನ ಮಾಡ್ಬೋದು ಗುರು, ಇಲ್ಲ ಅಂತ. ನಾವು ಯಾವಾಗ ಬಂದರೂ ಪ್ರತಿ ಸಾರಿ ಇಲ್ಲೇ ಮಾಡ್ತಾಯಿದ್ದೀವಿ ನೋಡಿ. ಫೈನಲಿ ಬನ್ನಿ, ಸ್ನಾನಗಿನೆಲ್ಲ ಮುಗಿಸ್ಕೊಂಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. 1 ಬಕೆಟ್ ತಗೊಂಡ್ರೆ 30 ರೂಪಾಯಿ, 2 ಬಕೆಟ್ ತಗೊಂಡ್ರೆ 50 ರೂಪಾಯಿ ಕೊಟ್ಬಿಡ್ತಾರೆ. ಸ್ನೇಹಿತರೆ, ಫೈನಲಿ ನೋಡ್ಬೋದು, ಒಳ್ಳೆ ಫ್ರೆಶ್ ಸ್ನಾನ ಆಯಿತು. ಸೊ ಈ ಕಡೆನೇ ಒಳ್ಳೆ, ಇಲ್ಲಿ ನೋಡಿ ವರಾಂಡ, ಇಲ್ಲೆಲ್ಲ ಆರಾಮಾಗಿ ಸ್ನಾನ ಮಾಡ್ಬೋದು. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಪ್ಪ ಬಂದ್ಬಿಟ್ಟು ಅಂದರೆ ಬನ್ನಿ ತೋರಿಸ್ತೀನಿ. ಹೊಸದು ಇದು ಕರ್ನಾಟಕ ಚೌಟ್ರಿ ಆಗಿದೆಯಲ್ಲ, ಕರ್ನಾಟಕ ಗೆಸ್ಟ್ ಹೌಸ್, ಅದ್ರ ಹಿಂದೆಗಡೆನೇ ಇರೋದು. ಬನ್ನಿ ತೋರಿಸ್ತೀನಿ ಎಲ್ಲಿ ಅಂತೇಳಿ. ನೋಡಿ, ಇದು ಕರ್ನಾಟಕ ಗೆಸ್ಟ್ ಹೌಸ್ ಇದೇನೆ, ಹೊಸದಾಗಿರೋದು. ಇದು VVIP ಇದಿದೆಯಲ್ಲ ಗೆಸ್ಟ್ ಹೌಸ್, ಅದ್ರ ಬ್ಯಾಕ್ ಸೈಡ್ ಇರೋದೆ. ಹಳೆ ವಿಡಿಯೋದಲ್ಲಿ ತುಂಬ ಸರಿ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಇವರು ಎಂಥದ ಮೆಲ್ಟನ್ ಮೇಲೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕೃಷ್ಣರಾಜೇಂದ್ರ ಒಡೆಯರ್ ಬ್ಲಾಕ್. ಅದು ಕರ್ನಾಟಕ ಭವನದಲ್ಲಿ ಈಗ ಸಿಕ್ಕಾಪಟ್ಟೆ ಬ್ಲಾಕ್ ಮಾಡಿದ್ರೆ. ಒಳ್ಳೊಳ್ಳೆ ಹೆಸರಿಟ್ಟಿದ್ದಾರೆ ನಮ್ಮ ಕರ್ನಾಟಕದಾಗೆ ಹಿಸ್ಟಾರಿಕಲ್ ನೇಮ್ಗಳನ್ನ. ಇದು VVIPಗಳಿಗೆ ಆಗ್ತಾಯಿತ್ತೆ, MLA MP ಗಳಿಗಾನ. ಈ ಗೆಸ್ಟ್ ಹೌಸ್ ಆಪೋಸಿಟ್ ಆ ಮಣ್ಣು ಬ್ಯಾಕ್ ಸೈಡ್ ಇರೋದೆ. ಆರ್ಯ ವೈಶಾಖ್ ಅಲ್ಲಿ ಚೌಟ್ರಿ ಇದೆಯಲ್ಲ, ಸೊ ಈ ಕಡೆ ಹಿಂಗೆ ಪಾರ್ಕಿಂಗು ಕೂಡ ಇದೆ. ಪಾರ್ಕಿಂಗ್ನಾಗ ಆಚೆ ಬರ್ಬೋದು ಗಾಡಿ ನಿಲ್ಲಿಸಿ. ಹಾಂ, ಅಂದರೆ ಫುಲ್ಲು ಲಕ್ಸುರಿ ಮಾಡ್ತಿದ್ದಾರೆ ನೋಡಿ. ಇದು VVIPಗೆ ಇದೇನು MLA MP ಮಿನಿಸ್ಟ್ರುಗಳಿಗೆ ಅವ್ರಿಗೆ ಮಾಡ್ತಾ ಇರೋದಂತ. ಇದು ಗೆಸ್ಟ್ ಹೌಸ್ ಇನ್ನೂ ರೆಡಿಯಾಗಿಲ್ಲ. ಅದು ಯಾವ ಥರ ರೆಡಿ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಭಯಂಕರ ಇದೆ ಮಾತ್ರ. ಅದೆಷ್ಟು ಇನ್ನು ಭಯಂಕರ ಔಟ್ಲುಕ್ ಮಾತ್ರ ಸಾಕಾಗೈತೆ. ನೋಡ್ಬೇಕು ರೆಡಿ ಆದಾಗ ಯಾವ ಥರ ಇರುತ್ತೆ ಅಂತ. ಫೈನಲಿ ಈಗ ಸ್ನಾನಗಿನೆಲ್ಲ ಆಯಿತು. ಆರಾಮಾಗಿ ಹೋಗ್ಬಿಟ್ಟು ಊಟ ಮಾಡಿಲ್ಲ, ಇನ್ನು 3:30 ಆಗ್ತವಂತ ಟೈಮು. ಊಟ ಮಾಡ್ಕೊಂಬಿಟ್ಟು ಆರಾಮ ರೆಸ್ಟ್ ಮಲ್ಕೊಂಬಿಟ್ಟಿದ್ದೆ ಬೆಳಗ್ಗೆಯಿಂದ ಸುಮ್ಮನೆ. ಹಾಗೆ ಗಾಡಿ ರೋಡಲ್ಲಿ ಹೋಗಿದ್ವಪ್ಪ ನಮ್ಮದು. ಯಾರು ಫೋನ್ ಮಾಡಿಲ್ಲ ಸದ್ಯಕ್ಕೆ ಗಾಡಿ ತೆಗಿಬರ್ರಿ ಅಂಥೇಳಿ. ಅದೇ ಬಾಯ್ದಲ್ಲೇ ಬೇಗ ಸ್ನಾನ ಮಾಡ್ಕೊಂಡು ಬಂದಿದ್ದೆ. ಆಯಿತು. ಈ ಮ್ಯೂಸಿಕ್ ಕೇಳಿದ್ರೆ ಏನೋ ಒಂಥರ ಕಣ ಇದೆ. ಮ್ಯೂಸಿಕ್ ಬರ್ತಾಯಿತ್ತಲ್ಲ ಇದು ಈಗ ಫ್ಲೂಟ್ ಬರ್ತಾ ಇಲ್ಲ ಈಗ, ಭಯಂಕರ ಆಯ್ತು ಅದಂತ. ದೇವಸ್ಥಾನದ ಯಾವಾಗಲೂ ಆಗ್ತಿರ್ತಾರೆ ಅದು ಅಲ್ಲ. ನೋಡಿ, ನಮ್ಮ ಕರ್ನಾಟಕ ಸ್ಟೈಲ್ ರೈಸ್ ಬಾತು, ಪಲಾವ್ ಅದೆಲ್ಲ ಬೇಕಂದ್ರೆ ಇದು ಆಲ್ ಇಂಡಿಯಾ ಆರ್ಯ ವೈಶಾಖ್ ಚೌಟ್ರಿ ಇದೆಯಲ್ಲ,
ಇದ್ರ ಆಪೋಸಿಟ್ ಇರೋ ಹೋಟ್ಲಲ್ಲೇ ಈಗ ಇದೇ ಪಾರ್ಕಿಂಗಲ್ಲೇ ನಾನು ಅವಾಗಲೇ ತೋರಿಸಿದ ಗಾಡಿ ಹಾಕಿರೋದು. ಸಕ್ಕತ್ತಾಗಿರುತ್ತೆ ಮತ್ತು ರೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿರುತ್ತೆ. ಟೇಸ್ಟ್ ನಮ್ಮ ಕಡೆ ಇದ್ದಂಗೆ ಇರುತ್ತೆ. ಅಣ್ಣ ಕೊಂಚ ಚಟ್ನಿ ಏನು ನಾನು ಅದೇ ಅಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದೆ. ಸೊ ನಾನು ಪೃಥ್ವಿ ಇಲ್ಲೇ ಪೃಥ್ವಿ ಪಾಪ ದರ್ಶನಕ್ಕೆ ಹೋಗಿಲ್ಲ. ಅವನೇನೋ ನಡ್ಕೊಂಬಂದು 2 ಸರಿ ಹಂಗಾಗಿ ನನ್ನ ಜೊತೆಗೆ ಅದಾನೆ. ಬಿಟ್ರೆ ಜಾಸ್ತಿ ಬೇರೆ ಗೋಬಿ ರೈಸ್ ಇಡ್ಲಿ ನೋಡಿ ಬಿಟ್ರೆ ಜಾಸ್ತಿ ಸಿಗೋದು. ಸೊ ಹಾಗಾಗಿ ಇದೊಂದು ಹೋಟ್ಲ ಮಾತ್ರ ನಮ್ಮ ಕಡೆ ಟೇಸ್ಟ್ ಇದ್ದಂಗೆ ಇರುತ್ತೆ ಕರ್ನಾಟಕ ಸ್ಟೈಲಲ್ಲಿ. ಹಾಗಾಗಿ ಇಲ್ಲಿಗೆ ಹುಡುಕೊಂಬಂದು ಬಂದಿರೋದು. ಬನ್ನಿ ಈಗ ಊಟ ಮಾಡ್ಕೊಂಡು ಟಿಫನ್. ಈಗ ಬೆಳಗ್ಗೆನೂ ರೈಸ್ ಚೆನ್ನಾಗಿತ್ತು, ಈಗ ಇದು ಯಾವುದೋ ವೆಜಿಟೇಬಲ್ ಬಿರಿಯಾನಿ ಅಂತೆ. ಬನ್ನಿ ತಿಂದ್ಬಿಟ್ಟು ಫೈನಲಿ ಈಗ ಒಳ್ಳೆ ಊಟ ಆಯಿತು. ಈಗ ಬೆಳಗ್ಗೆನೂ ಟಿಫನ್ ಇಲ್ಲೇ ಬಂದು ಮಾಡಿದ್ದು ನಾನು ಪೃಥ್ವಿ. ಈಗ ಮತ್ತೆ ಮಧ್ಯಾಹ್ನ ಬಂದು ಇಲ್ಲೇ ಬೇರೆ ರೈಸ್ ಮಾಡಿದ್ವಿ. ಬೆಳಗ್ಗೆ ಯಾವುದೋ ಗೀ ರೈಸ್ ಏನೋ ಮಾಡಿದ್ರು, ಚೆನ್ನಾಗಿದ್ರು. ಅಂದರೆ ಟೇಸ್ಟ್ ಮಾತ್ರ ನಮ್ಮ ಕಡೆ ಇದ್ದಂಗೆ ಇರುತ್ತೆ, ಪರವಾಗಿಲ್ಲ, ಸೂಪರಾಗಿರುತ್ತೆ. ಈಗ ಅಣ್ಣನ ಗಾಡಿ ಬೇರೆ ಅಡ್ಡ ಹಾಕ್ಯದಾನೆ. ಈಗ ನಮ್ಮ ಗಾಡಿ ತೆಗಿಯೋಕ್ಕಾಗಲ್ಲ. A few moments later. ಇದ್ರೆ ಗಾಡಿಲೇ ಕೂತು ಬೇಜಾರಾಯ್ತು. ಸೊ ಹಾಗೆ ಒಂದು ರವಾಂಡ ದೇವಸ್ಥಾನ ಹತ್ರ ಹೋಗಿ ಬರೋಣ ಅಂತೇಳಿ ಬಂದ್ವಿ. ಇಡ್ಲಿ ದೋಸೆ ಪೂರಿ ಯಾವ ಪೂರಿ ಬೇಡ ಏನು ಬೇಡ ಕಣಪ್ಪ. ಹಾಗೆ ಒಂದು ಫೋಟೋ ತಗೊಳ್ಳೋಣ ಅಂತೇಳಿ ಬಂದಿದ್ದೀವಿ. ನೋಡೋಣ ಗಾಡೀಲಿ ಎಷ್ಟೊತ್ತಂತ ಕುತ್ಕೊಳ್ಳೋದು ಗುರು. ಬೆಳಿಗ್ಗೆ 7 ಗಂಟೆ ಬಿಟ್ಟು ಬಂದಿದ್ದು ಕಸ್ಟಮರ್ನ ಧರ್ಮ ದರ್ಶನಕ್ಕೆ ಕಳಿಸಿದ್ದೆ. ಯಾಕಂದರೆ ಜನ ಏನಿಲ್ಲ ಅಂತೇಳಿ. ಆಲ್ರೆಡಿ ಈಗ ಒಂದು 8-10 ಅವರ್ ಆಗ್ತಾ ಬಂತವ್ರು ಹೋಗಿ. ಎಷ್ಟೊತ್ತಿ ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ಒಂದು ರವಾಂಡಿಗೆ ತಿರ್ಗಾಡ್ಕೊಂಬರೋಣ ಅಂತೇಳಿ ಬಂದಿದ್ದೀನಿ ಸ್ನೇಹಿತರೆ. ಜನ ವೀಕೆಂಡ್ ಅಂದ್ರೆ ವೀಕೆಂಡ್ ಹೆಂಗಿರ್ಬೇಕಾಗಿತ್ತು, ಜನ ಏನಂತ ಕಾಣಿಸ್ತಾ ಇಲ್ಲ, ಕಮ್ಮಿ ಇದೆ ಅನ್ಸುತ್ತೆ. ಇವರೆಲ್ಲ ದರ್ಶನ ಮಾಡಿ ಹೊರಗೆ ಬಂದಿರೋರು. ಕಡೆ ನೋಡಿದ್ರೆ ಜನನೇ ಕಾಣಿಸಲ್ಲ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಜನ ಇದಾರಲ್ಲ. ತಿರುಪತಿ ತಿಮ್ಮಪ್ಪಗೆ ದೇವಸ್ಥಾನಕ್ಕೆ ಬಂದರು. ಫಸ್ಟ್ ದರ್ಶನ ಮಾಡ್ಬೇಕಾಗಿರೋ ದೇವಸ್ಥಾನ ಅಂದರೆ ಇದೆ ನೋಡಿ, ಅದು ವರಾಹಸ್ವಾಮಿ ದೇವಸ್ಥಾನ. ಇಲ್ಲೇನು ಕ್ಯೂ ನಿಂತಿದ್ದಾರೋ ನೋಡಿ, ಇದು ವರಾಹಸ್ವಾಮಿ ದೇವಸ್ಥಾನ. ಈಗ ಈ ಕಡೆ ಬಂದ್ಬಿಟ್ಟು ಆ ದೇವಸ್ಥಾನಕ್ಕೆ ದರ್ಶನ ಮಾಡೇ ಹೋಗ್ಬೇಕಂತ ತುಂಬ ಜನ ಫಸ್ಟ್ ಟೈಮ್ ಬಂದವರಾಗಲಿ ಯಾವಾಗ ಬಂದ್ರೂ ಆ ದೇವಸ್ಥಾನಕ್ಕೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ವರಾಹಸ್ವಾಮಿ ದೇವಸ್ಥಾನ. ಅದು ರೂಲ್ ಇರೋದೇ ಆ ಥರ. ಫಸ್ಟು ವರಾಹಸ್ವಾಮಿ ದರ್ಶನ ಮಾಡಿ ಆಮೇಲೆ ತಿಮ್ಮಪ್ಪನ ದರ್ಶನ ಮಾಡ್ಬೇಕಂತೇಳಿ. ತುಂಬ ಜನ ಡೈರೆಕ್ಟ್ ಹೋಗ್ತಿರ್ತಾರೆ, ಕೆಲವ್ರಿಗೆ ಗೊತ್ತೇ ಇರಲ್ಲ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಬೇಕಂತೇಳಿ. ಫೈನಲಿ ದೇವಸ್ಥಾನ ಹತ್ತತ್ರ ಬಂದ್ವಿ, ನೋಡ್ಬೋದು ಸ್ನೇಹಿತರೆ. ತುಂಬ ಜನ ರೀಲ್ ಶೂಟ್ ಮಾಡ್ತಾ ಇರ್ತಾರಲ್ಲ ನೋಡಿ, ಇದೇ ಪ್ಲೇಸ್ ಅದು. ಇಲ್ಲಿ ನಿಂತ್ಕೊಂಡ್ರೆ ದೇವಸ್ಥಾನದ ಗೋಪುರ ಕ್ಲೀನಾಗಿ ಕಾಣುತ್ತೆ ನೋಡಿ. ನಾವು ಒಂದು ರೀಲ್ ಶೂಟ್ ಮಾಡೋಣ. ರೀಲ್ ಶೂಟ್ ಮಾಡ್ಬಿಟ್ಟ ಸಿಗೋಣ. ಫೈನಲಿ ಸ್ನೇಹಿತರೆ ಒಂದು ಫೋಟೋ ತಗೊಂಬಂದು ದೇವಸ್ಥಾನ ಹತ್ರ ಎಲ್ಲ ತಿರುಗಾಡಿ ಬಂದು ಒಂದು ಫೋಟೋ ತಗೊಂಬಂದು 200 ರೂಪೀಸ್ ತಿಮ್ಮಪ್ಪನ ಮನೆಗೆ ಅಂತೇಳಿ. ಬನ್ನಿ ಈಗ ಫೈನಲ್. ಇನ್ನೇನಿಲ್ಲ, ಕಸ್ಟಮರ್ಸ್ ಬರೋದು ಲೇಟ್ ಆಗುತ್ತೆ, ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅವ್ರು ಬಂದ ತಕ್ಷಣ ಮತ್ತೆ ಇನ್ನೇನು ಇವತ್ತು ಕೆಳಗಡೆ ಹೋಗೋಕ್ಕಾಗಲ್ಲ. ನೋಡೋಣ, ಬೆಳಗ್ಗೆ ಎಲ್ಲ ತೋರಿಸ್ಕೊಂಬಿಟ್ಟು ಡೈರೆಕ್ಟ್ ಹೋಗೋದು. ನೆಕ್ಸ್ಟ್ ಪ್ಲ್ಯಾನ್ ಏನು ಎಲ್ಲ ಮುಂದೆ ಹೇಳ್ತೀನಿ ಬನ್ನಿ. ಇವರು ಫಸ್ಟ್ ಟೈಮ್ ಬಂದಿದ್ದಾರೆ, ಬಟ್ ಸ್ಟೆಪ್ಸ್ ಹತ್ತಿಗೆ ಬಂದಿದ್ದೆ ಹೊಡ್ತಾಗಿದ್ದಿಲ್ಲ ಅಂದರೆ ಬೇಗ ದರ್ಶನ ಆಗಿ ಹೊರಗೆ ಬಂದುಬಿಡೋರು. ಇವ್ರು ನನ್ನ ಹತ್ರನೂ ಹೇಳಿಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಧರ್ಮ ದರ್ಶನಕ್ಕೆ ಕಳಿಸ್ಬಿಟ್ಟಿದ್ದೀನಿ. ಈಗ ಆಲ್ರೆಡಿ ಒಂದು 7-8 ಅವರ್ ಮೇಲೆ, ಒಂದು 10 ಅವರ್ ಮೇಲೆ ಆಯ್ತು ಕಡಿಮೆ. ನೋಡೋಣ ಬನ್ನಿ, ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಈಗ ಬಂದ್ರೇ ಇವತ್ತು ಕೆಳಗಡೆ ಹೋಗೋಕ್ಕಾಗಲ್ಲ. ಇನ್ನೇನು ಇಲ್ಲೇ ನಾನು ಮೇಲ್ಗಡೆ ತಿರುಮಲದಲ್ಲೇ ಇದ್ದು ಬೆಳಗ್ಗೆ ಹೋಗ್ಬೇಕಾಗುತ್ತೆ. ಬನ್ನಿ.
ಸ್ನೇಹಿತರೆ ಗುಡ್ ಮಾರ್ನಿಂಗ್. ಈಗ ನಾವು ಎಲ್ಲಪ್ಪ ಇದ್ದೀವಿ ಅಂದ್ರೆ ನೋಡ್ಬೋದು, ಜಪಾಲಿ ಹನುಮಾನ್ ಟೆಂಪಲ್. ಈಗ ಸೈಡ್ ಸೀನ್ ಎಲ್ಲ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೆ. ಪಾಪನಾಶಕಮ್ಮ ಮತ್ತು ಆಕರ್ಷ ಗಂಗೆ ಅದೆಲ್ಲ ತೋರಿಸ್ಕೊಂಡು ಈಗ ಜಪಾಲಿ ಹನುಮಾನ್ ಟೆಂಪಲಿಗೆ ಬಿಟ್ಟಿದ್ದೀನಿ ಕಸ್ಟಮರ್ನ. ಇವರು ನಿನ್ನೆ ನೈಟು 10:11 ಗಂಟೆಗೆ ದರ್ಶನಕ್ಕೆ ಹೊರಗೆ ಬಂದಿದ್ರು. ಸೊ ಹಾಗಾಗಿ ಬೆಳಗ್ಗೆ ಅಲ್ಲೇ ನೈಟ್ ಅಲ್ಲೇ ಮಲಗಿಸ್ಕೊಂಬಿಟ್ಟು ಈಗ ಬೆಳಗ್ಗೆ ಎದ್ಬಿಟ್ಟು ಸೈಡ್ ಸೀನ್ ತೋರ್ಸೋಕೆ ಕರ್ಕೊಂಬಂದಿದ್ದೀನಿ. ಈಗ ಇನ್ನೊಂದು 2 ಪ್ಲೇಸ್ ಇದಾವೆ, ತೋರಿಸ್ಕೊಂಬಿಟ್ಟು ಸೀದಾ ಕೆಳಗಡೆ ಹೋಗ್ಬಿಟ್ಟು ಗೋವಿಂದರಾಜ್ ಟೆಂಪಲ್ ಮತ್ತು ಪದ್ಮಾವತಿ ಟೆಂಪಲ್ ತೋರಿಸೋದು. ಮತ್ತು ನೆಕ್ಸ್ಟ್ ಏನು ಎತ್ತ ಎಲ್ಲ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಬನ್ನಿ, ಈಗ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಲ್ಗಡೆ ಸೈಡ್ ಸೀನ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಈಗ ಗೋವಿಂದರಾಜ್ ಟೆಂಪಲ್ಗೆ. ನೋಡ್ಬೋದು, ಕಸ್ಟಮರ್ಸ್ನೆಲ್ಲ ಇಳಿಸಿ ಆಲ್ರೆಡಿ ದೇವಸ್ಥಾನಕ್ಕೆ ಕಳಿಸಿದ್ದೀನಿ. ಇಲ್ಲೇ ನಾನು ಸೈಡಲ್ಲಿ ಪಾರ್ಕಿಂಗ್ ಸಿಕ್ತು, ಪಾರ್ಕಿಂಗ್ ಹಾಕಿದ್ದೀನಿ. ಹೆವಿ ಇಕ್ಕಟ್ಟಿನ ಜಾಗ ಇಲ್ಲ ಅಂತ ಈ ಕಡೆಯಿಂದನೇ ಬರ್ಬೇಕಾ. ಸೊ ಹಾಗಾಗಿ ಸ್ವಲ್ಪ ಕೇರ ಬರ್ಬೇಕು. ಆಪೋಸಿಟ್ ಗಾಡಿಗಳು ಬಂದಾಗ ತುಂಬ ಕಷ್ಟ ಆಗುತ್ತೆ. ಬನ್ನಿ, ನಾವು ಇನ್ನೂ ಮುಖ ಸಹ ತೊಳೆದಿಲ್ಲ. ಮುಖ ತೊಳ್ಕೊಂಬಿಟ್ಟು ಒಂದೇ ಸರಿ ಟಿಫನ್ ಮುಗಿಸ್ಕೊಂಡು ಬಂದ್ಬಿಡೋಣ. ಇಲ್ಲೇನೆ ಅಂತ ಹೇಳ್ಕೊಳೋ ಹೋಟ್ಲೇನಿಲ್ಲ. ಇಲ್ಲೊಂದೇ ಒಂದು ಹೋಟ್ಲಿತ್ತು, ಅದು ಕ್ಲೋಸ್ ಮಾಡಿದ್ದಾರೆ. ಬನ್ನಿ ಈಗ ಹೋಗ್ಬಿಟ್ಟು ಸೀದಾ ನಾವು ಮುಖ ತೊಳ್ಕೊಂಡು ಒಳಗಡೆ ಬಾತ್ರೂಮ್ ಎಲ್ಲ ಇದೆ, ಅಲ್ಲೇ ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಆರಾಮಾಗಿ ಬಂದು ಟಿಫನ್ ಮಾಡ್ಕೊಂಡು ಹೊರಡೋಣ. ನಮ್ಮದು ಮೇಲ್ಗಡೆ ಸೈಡ್ ಸೀನ್ ಎಲ್ಲ ತೋರಿಸ್ಕೊಂಡು ಆದಮೇಲೆ ನಾವು ಕರ್ಕೊಂಬರೋದೇ ಗೋವಿಂದರಾಜ್ ಟೆಂಪಲ್ ಮತ್ತು ಪದ್ಮಾವತಿ ಟೆಂಪಲ್. ನೋಡ್ಬೋದು ಇದೆ ಒಳಗಡೆ. ಇವೆರಡು ಯಾವಾಗಲೂ ಕಸ್ಟಮರ್ ದರ್ಶನ ಮಾಡ್ತಾರೆ ಮಾಮೂಲಿ ಟೆಂಪಲ್ಗಳಿಗೂ. ಮೇಲ್ಗಡೆ ತಿಮ್ಮಪ್ಪನ ದರ್ಶನ ಮಾಡ್ತಲ್ಲ, ಇಲ್ಲಿ ಬಂದ್ಬಿಟ್ಟು ಗೋವಿಂದರಾಜ ಸ್ವಾಮಿ ಟೆಂಪಲ್ ಈ ದರ್ಶನ ಮಾಡ್ಕೊಂಡು ಸೀದಾ ಪದ್ಮಾವತಿ ದೇವಸ್ಥಾನ ನೋಡ್ಕೊಂಡು ಹೊರಟೋಗ್ಬಿಡ್ತಾರೆ. ಫೈನಲಿ ಸ್ನೇಹಿತರೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಗಾಡೀಲಿ ಬಂದು ಕುತ್ಕೊಂಡೆ. ಸಿಕ್ಕಾಬಟ್ಟೆ ಬಿಸಿಲುಗುರು, ಈಟ್ ಇರೋಕ್ಕಾಗಲ್ಲ. ಇಲ್ಲ ಈಗಲೇ ಇನ್ನೂ ಬೆಳಗ್ಗೆ ಎಷ್ಟಪ್ಪ ಟೈಮ್ ಅಂದರೆ ಇನ್ನು ಈಗ ಒಂದು 10:30 ಆಗ್ತಾ ಬಂದ ಟೈಮು. ಈಗಲೇ 35 ಡಿಗ್ರಿ ಐತೆ. ತಿರುಮಲದಲ್ಲಿ ಎಷ್ಟು ದಿನ ಬೇಕಾದರೆ ಇರ್ಬೋದು ಗುರು. ತಿರುಪತಿಲಂತೂ 10 ನಿಮಿಷ ಇರೋಕ್ಕಲ್ಲ, ಅಷ್ಟೊಂದು ಸೆಕೆ ಈಟು. ಸೊ ಫೈನಲಿ ನಾವು ಈಗ ಇದನ್ನು ತೋರಿಸ್ಕೊಂಬಿಟ್ಟು ಸೀದಾ ಪದ್ಮಾವತಿ ಟೆಂಪಲ್ಗೆ ಹೋಗ್ಬೇಕು. ಇಲ್ಲಂತೂ ಗಾಳಿನೇ ಆಡ್ತಿಲ್ಲ, ಅಲ್ಲಿ ಹೆಂಗೆ ವಾಸಿ. ಪದ್ಮಾವತಿ ಟೆಂಪಲ್ ಹತ್ರ ಹೆಂಗೆ ಅಲ್ಲಿ ಇರ್ಬೋದು, ಫ್ರೀಯಾಗಿರುತ್ತೆ. ಅಲ್ಲಿನೂ ಅಷ್ಟೇ ಬಿಸಿಲು, ಏನು ಮಾಡೋಕ್ಕಾಗಲ್ಲ. ಇವೆರಡು ಟೆಂಪಲ್ ಮುಗಿಸ್ಕೊಂಬಿಟ್ರೆ ಅಂದಿಗೆ ಪಾಸ್ ಆಗ್ಬಿಡ್ತೀವಿ. ಬನ್ನಿ, ಈಗ ಫಸ್ಟು ಡೀಸೆಲ್ ಬೇರೆ ಖಾಲಿ ಆಗೈತೆ. ಇಲ್ಲಿ ಆಂಧ್ರದಿಂದ ಬಂದಿದ್ದಕ್ಕೆ ನಮಗೆ ಮುಳುಬಾಗಿಲ ಮೇಲೆ ಬಂದ್ರೆ ನಮ್ಗೆ ಯಾವಾಗಲೂ ಪ್ರತಿ ಸರಿ ಡೀಸೆಲ್ ಹಾಕ್ಸ್ಕೊಂಬರೋಕೆ ಈಸಿ ಆಗುತ್ತೆ. ಇದು ಯಾಕೆ ಕದ್ರಿ ಮೇಲೆ ಬಂದರೆ ಒಂಥರ ಹಿಂಸೆ, ಪಾಗಡದಲ್ಲಿ ಫುಲ್ ಮಾಡಿಸ್ಬಿಡ್ತೀವ, ಹಂಗಾಗಿ ಮತ್ತೆ ಹಾಕ್ಸ್ಬೇಕಾಗುತ್ತೆ. ಬನ್ನಿ ಡೀಸೆಲ್ ಎಲ್ಲ ಹಾಕ್ಸ್ಕೊಳ್ಳೋಣ. ಮತ್ತೆ ಒಂದು 2,000 ಹಾಕ್ಸ್ಕೊಂಬಿಟ್ಟು ಸೀದಾ ತಿರುಪತಿ ಸೈಡ್ ಸೀನ್ ಎಲ್ಲ ಮುಗಿಸ್ಕೊಂಬಿಟ್ಟು ನಾವೀಗ ಬೆಂಗಳೂರು ಹೈವೇಲಿ ನಿಂತಿದ್ದೀವಿ. ನೋಡ್ಬೋದು ತಿರುಪತಿ ತಿಮ್ಮಪ್ಪಂದು ತಿರುಮಲ ಬೆಟ್ಟ ಯಾವ ಥರ ಇದೆ ನೋಡಿ. ವಿಗ್ರಹ ತಿಮ್ಮಪ್ಪಂದು ಮೂರ್ತಿ ಯಾವ ಥರ ಐತೆ ಅದೇ ಥರನೇ ಮಲಗಿರೋ ಥರ ಕಾಣುತ್ತೆ. ಅದಕ್ಕೆ ಇವತ್ತು ಸಹ ಬೆಟ್ಟದ ಮೇಲ್ಗಡೆ ಹೆಲಿಕಾಪ್ಟರ್ ಆಗಲಿ ಫ್ಲೈಟ್ ಆಗಲಿ ಯಾವುದು ಹಾರಾಡೋದಿಲ್ಲ, ರೆಡ್ ಝೋನಲ್ಲಿರುತ್ತೆ. ಮೋದಿ ಬಂದರೂ ಸಹ ನಾವು ಹೇಗೆ ಹೋಗ್ತೀವೋ ಕಾರಲ್ಲಿ ಕೆಳಗಡೆಯಿಂದ ಅದೇ ಥರನೇ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು. ಇವತ್ತಿನವರೆಗೂ ಅದ್ರ ಮೇಲ್ಗಡೆ ಹೆಲಿಕಾಪ್ಟ್ರು ಫ್ಲೈಟ್ ಯಾವುದು ಹಾರಾಡೋಂಗಿಲ್ಲ, ಅದು ರೆಡ್ ಝೋನ್ ಇರುತ್ತೆ. ರೇಟ್ ನೋಡ 184 ಪೈಸೆ, 100 ರೂಪಾಯಿ 84 ಪೈಸೆ ಟೋಟಲ್. ಏನು 101 ರೂಪಾಯಿ, 101 ರೂಪಾಯಿ ಪರ್ ಲೀಟ್ರ್. ಆಂಧ್ರದ ನೋಡಿ, ಆಂಧ್ರದ ಡೀಸೆಲ್ ರೇಟ್ ಬಂದ್ಬಿಟ್ಟು 100 ರೂಪಾಯಿ 84 ಪೈಸೆ, ಅಲ್ಲಿ 101 ರೂಪಾಯಿ. ಸದ್ಯಕ್ಕೆ 1,500 ಹಾಕ್ಸ್ತಾ ಇದ್ದೀವಿ ಅಷ್ಟೇ ನಾವು. A few moments later. ಕರ್ನಾಟಕದಲ್ಲಿ ಡೀಸೆಲ್ ರೇಟ್ ನೋಡಿ 94 ರೂಪಾಯಿ 40 ಪೈಸೆ ಐತೆ. ಆಂಧ್ರಕ್ಕೂ ನಮಗೂ ಎಷ್ಟು ಒಂದು 5-6 ರೂಪಾಯಿ ಡಿಫ್ರೆನ್ಸ್ ಇದೆ ನೋಡಿ. ಅದಕ್ಕೆ ಈಗ ಕರ್ನಾಟಕಕ್ಕೆ ಎಂಟ್ರಿ ಆಗಿ ಇಲ್ಲಿ ಒಂದು 3,500 ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ಸೊ ಆಂಧ್ರದಾಗ ಇನ್ನೇನು ಜಾಸ್ತಿ ಹಾಕ್ಸ್ಲಿಲ್ಲ, ಕಮ್ಮಿ ಹಾಕ್ಸ್ಕೊಂಬಂದೆ ಅಲ್ಲಿದ್ದೆ. ಈಗ ಇಲ್ಲಿಂದ ಕರ್ನಾಟಕ ಬಾರ್ಡ್ರಲ್ಲಿ ಹಾಕ್ಸ್ಕೊಂಡ್ರೆ ಭರತಲ್ಲಿ ಹಾಕ್ಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಆಲ್ರೆಡಿ ಮುಳುಬಾಗಿಲು. ಈಗ ಇಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಈಗ ಸೀದಾ ಊಟ ಮಾಡ್ಕೊಂಡು ನಾನ್ ಸ್ಟಾಪ್ ಹೋಗೋಣ ಬನ್ನಿ. ಹಾಗೆ ಮುಳುಬಾಗಿಲು ಟೋಲ್ ಪಾಸ್ ಮಾಡ್ಕೊಂಬಿಟ್ಟು ಇಲ್ಲೊಂದು ಚಿಕ್ಕದು ಹೋಟ್ಲಿತ್ತು ಮೆಸ್ ಥರ.
ಸೊ ಊಟಕ್ಕೆ ಹಾಕಿದ್ದೀನಿ. ಊಟ ಮಾತ್ರ ಸಖತ್ತಾಗಿದೆ ಗುರು. ಇಲ್ಲಿ ಚಪಾತಿ ಊಟ, ಮುದ್ದೆ ಊಟ, ಅನ್ನ ಸಾಂಬಾರೆಲ್ಲ ಸಿಗುತ್ತೆ. ಸೊ ಹಾಗಾಗಿ ಇನ್ನೂ ನಾವು ಟೈಮ್ ಲೇಟಾಗಿ ಬಂದಿದ್ದಕ್ಕೆ ಅನ್ನ ಸಾಂಬಾರು ಒಂದು ಸಿಕ್ತು, ಚಪಾತಿನೂ ಸಿಕ್ತಿತ್ತು. ಸೊ ಚಪಾತಿ ಎಲ್ಲ ತಾಡ್ರೆ ನಮ್ಮ ಕಸ್ಟಮರ್, ನಾವು ಅನ್ನ ಸಾಂಬಾರು ಹೇಳಿದ್ವಿ. ಈಗ ಆಲ್ರೆಡಿ ಊಟ ಗಿಟ್ಟೆಲ್ಲ ಮುಗಿಸ್ಕೊಂಡು ನಾನು ಕುತ್ಕೊಂಡಿದ್ದೀನಿ. ಈಗ ನಮ್ಮ ಹುಡುಗರೆಲ್ಲ ಮಾಡ್ತಿದ್ದಾರೆ. ಈಗ ಊಟ ಮಾಡ್ಕೊಂಡು ಈಗ ಸೀದಾ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ನಾವು ಮುಳುಬಾಗಿಲಲ್ಲಿರೋ ಫೇಮಸ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ನೋಡ್ಬೋದು. ಸೊ ಕಸ್ಟಮರ್ಸ್ ಎಲ್ಲ ಆಲ್ರೆಡಿ ಹೋಗ್ತಾ ಇದ್ದಾರೆ. ಸೊ ಇಲ್ಲೇ ಪಾರ್ಕಿಂಗ್ ಹಾಕೊಂಡಿದ್ದೀನಿ, ಇಲ್ಲೇ ಸೈಡಲ್ಲಿ. ಮುಳುಬಾಗಿಲಲ್ಲಿ ಯಾರು ಇದ್ರೆ ಫ್ರೆಂಡ್ಸ್ ನೋಡಿ, ಯಾರು ಇದ್ರೆ ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ ಒಂದು. ಇದೇ ಟೆಂಪಲ್, ಆಂಜನೇಯ ಸ್ವಾಮಿ ದೇವಸ್ಥಾನ ಒಳಗಡೆ ಕಾಂಪೌಂಡ್. ಆ ಕಡೆ ಹೋಗ್ಬೇಕು, ಎಂಟ್ರೆನ್ಸ್ ಆ ಕಡೆ ಬರುತ್ತೆ. ಇಲ್ಲಿಂದ ಈಗ ಈಶಾ ಫೌಂಡೇಶನ್ಗೆ ಹೋಗ್ಬೇಕು. ಇದು ಮುಗಿಸ್ಕೊಂಡು 6 ಗಂಟೆ ಆಗುತ್ತಲ್ಲಿ ರೀಚ್ ಆಗೋಕ್ಕೆ. ಬನ್ನಿ, ಈಗ ಕಸ್ಟಮರ್ಸ್ ಹೋಗಿದ್ದಾರೆ, ಬರೋದ್ರೊಳಗೆ ಈಗ ಊಟ ಎಲ್ಲ ಆಯ್ತು ನಮ್ಮದು, ಇನ್ನೇನಿಲ್ಲ. ಎಲ್ಲರೂ ಪಾರ್ಕಿಂಗ್ ಸಿಕ್ಬಿಟ್ರೆ ಒಂದು 5 ನಿಮಿಷ ಗಾಡಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಕುತ್ಕೋಬೋದು. ರನ್ನಿಂಗ್ನಾಗೆ ನಿಲ್ಸ್ಕೊಂಡಿದ್ದೀನಿ ಅವಾಗಿಂದ. 80 ರೂಪಾಯಿ ಪಾರ್ಕಿಂಗ್ ನೋಡಿ, ಪಾರ್ಕಿಂಗ್ ಚಾರ್ಜ್. ಇಲ್ಲಿ ರೋಡ್ ಸೈಡ್ ಪಾರ್ಕ್ ಮಾಡ್ಕೋಬೇಕು. ನಗರಸಭೆ ಕಾರ್ಯಾಲಯ ಮುಳುಬಾಗಿಲು, ಕೋಲಾರ ಜಿಲ್ಲೆ. ಟೈಮ್ ಮಾಡ್ತೀರಿ, ರೋಡ್ ಸೈಡ್ ಪಾರ್ಕ್ ಮಾಡ್ಕೋಬೇಕು. ಮುಳುಬಾಗಿಲು ಆಂಜನೇಯ ಎಲ್ಲ ಮುಗಿಸ್ಕೊಂಬಿಟ್ಟು ನಾವೀಗ ಬಂದಿದ್ದು ಈಶಾ ಫೌಂಡೇಶನ್ಗೆ. ನೋಡ್ಬೋದು ಲೇಸರ್ ಲೈಟಿಂಗ್ ಸ್ಟಾರ್ಟ್ ಆಗಿದೆ, ಫುಲ್ ಕತ್ಲಿದೆ. ಇಲ್ಲೇ ಹೊರಗಡೆ ಹಾಕಿದ್ದೀನಿ ಪಾರ್ಕಿಂಗು. ಅಲ್ಲಿ ಒಳಗಡೆ ಹೋಗ್ಲಿಲ್ಲ ಗುರು, ಇವತ್ತು ವೀಕೆಂಡ್ ಬೇರೆ. ಅಲ್ಲಿ ಹೋದ್ರೆ ಮತ್ತೆ ಗಾಡಿ ತೆಗಿಯೋಕ್ಕಾಗಲ್ಲ ಅಂತೇಳಿ ಇಲ್ಲೇ ಹಾಕಿದ್ದೀನಿ. ಈಗ ಇನ್ನೇನು ಇಲ್ಲಿಂದ ಡೈರೆಕ್ಟ್ ಕಸ್ಟಮರ್ ಹಚ್ಕೊಂಬಿಟ್ಟು ಸೀದಾ ಬಂದ್ ರೋಡಲ್ಲೇ, ಅಂದರೆ ನಾ ಈಗ ಬೇರೆ ರೋಡಲ್ಲಿ ಇದು ಮಧುಗಿರಿ ಮತ್ತು ಶಿರಾ ಮೇಲೆ ಹೋಗೋದು. ಡೈರೆಕ್ಟ್ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಇನ್ನೇನಿಲ್ಲ, ಸೀದಾ ಮನೆಗೆ ಹೋದೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ಲಾಗು. ಮತ್ತೆ ನೋಡ್ಬೋದು ಲೈಟಿಂಗ್ ತೋರಿಸಿರಿ, ಕಾಪಿ ರೈಟ್ಸ್ ಬರುತ್ತೆ. ಅದೊಂದು ಈಶಾ ಫೌಂಡೇಶನ್ ಇದು ಏನಾದರೂ ತೋರಿಸಿರಿ ಕಾಪಿ ರೈಟ್ ಕ್ಲೈಮ್ ಮಾಡೋಕ್ಕೆ ಇದು ಮಾಡ್ತಾನೆ. ನಾನು ನೋಡಿದ್ರಿ ನೀವು, ಯಾವ ಯೂಟ್ಯೂಬ್ ಚಾನಲಲ್ಲಿ ಹಾಕಿಲ್ಲ ಅದನ್ನ. ಬಟ್ ಅದೊಂದು ಪ್ರಾಬ್ಲಮ್ಮು, ಸ್ವಲ್ಪ ಕಂಡ್ರೂ ಅವರು ಕಾಪಿ ರೈಟ್ ಕ್ಲೈಮ್ಗೆ ಹಾಕಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಕತ್ಲು ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಬನ್ನಿ, ಈಗ ಕಸ್ಟಮರ್ ಇನ್ನೇನು ಬರ್ತಾರೆ, ಅದು ಮುಗೀತೈತೆ. ಇವತ್ತು ಸಂಡೇ ಆಗಿರೋ ಕಾರಣಕ್ಕೆ 2 ಶೋ ಇರುತ್ತೆ. ನೋಡೋಣ, ಇದು ಫಸ್ಟ್ ಶೋ ಮುಗಿಸ್ಕೊಂಡು ಈಗ ಸೀದಾ ಕಸ್ಟಮರ್ಸ್ನ ಕರ್ಕೊಂಡು ಊಟ ಗಿಟ ಮಾಡಿಸ್ಕೊಂಡು ಮತ್ತೆ ಹೋಗೋಣ. ಬನ್ನಿ.